ಇವತ್ ಯಾಕೋ ಒಂದ್ ಕತೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಏನ್ ಗೊತ್ತಾ, ಕರಾಳ ಕೊರೋನಾ ಟೈಮ್ ಅದು. ನಮ್ ಮನೆಗೆ ಪೇಪರ್ ಬರೋದು ಮಾತ್ರ ತಪ್ತಾ ಇರ್ಲಿಲ್ಲ. ಬೇರೆ ಎಲ್ಲಾ ಕೆಲ್ಸಗಳು ಸ್ತಬ್ಧವಾಗ್ಬಿಟ್ಟಿದ್ವು. ಪೇಪರ್ ಹಾಕೋರು ಒಂದಿನ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ ಮನೆಗೆ ಪೇಪರ್ ಬರೋದು ಮಿಸ್ ಆಗ್ತಿಲ್ಲ. ಆದ್ರೆ ನಮ್ಮಂತಹ ನೂರಾರು ಜನ, ಸಾವಿರಾರು, ಲಕ್ಷಾಂತರ ಜನ ಬೆಳಗ್ಗೆ ಬೇಗನೆ ಎದ್ದು ಸೈಕಲ್ ತಳ್ಕೊಂಡು ಸ್ಕೂಟರಲ್ಲೋ ಹೋಗಿ ಪೇಪರ್ ಹಾಕ್ತೀವಿ ಮೇಡಮ್. ಕೊರೋನಾ ಟೈಮ್ ಬೇರೆ, ನಮಗೂ ಕಷ್ಟ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಮ್ಮ ಜೀವಕ್ಕೆ ಯಾರು ಹೊಣೆ? ನಮ್ಮ ಕುಟುಂಬಕ್ಕೆ ಏನಾದ್ರೂ ಸಿಗುತ್ತಾ ಸರ್ಕಾರದಿಂದ? ನಮ್ಮನ್ನ ಯಾರಾದ್ರೂ ಕನ್ಸಿಡರ್ ಮಾಡಿದ್ದಾರಾ ಅಂತ ಸಾಕಷ್ಟು ವಿನಮ್ರದಿಂದ, ಸಾಕಷ್ಟು ನೋವಿನಿಂದ ಆ ಧ್ವನಿ ನನ್ನ ಕಿವಿಗಪ್ಪಳಿಸಿತ್ತು. ಯೋಚನೆ ಮಾಡ್ತಾನೆ ಕೂತಿದ್ದೆ ನಾನು ಕೂಡ. ಆದ್ರೆ ಸರ್ಕಾರದ ಇವತ್ತಿನ ಈ ಯೋಜನೆ, ಮಹತ್ವಾಕಾಂಕ್ಷಿ ಸಚಿವ ಅಂತ ಕರೆಸಿಕೊಳ್ಳುವ ಸಂತೋಷ್ ಲಾಡ್ ಅವರ ಈ ದೂರದ ಆಲೋಚನೆಯಿಂದ ಇಡೀ ಪತ್ರಿಕಾ ವಿತರಕರಿಗೆ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಅದೇನ್ ಗೊತ್ತಾ? ಅಪಘಾತ ವಿಮೆ ಮತ್ತು ಅನಾರೋಗ್ಯ ವಿಮೆ. ರಾಜ್ಯದ ಪತ್ರಿಕಾ ವಿತರಕ ಕಾರ್ಮಿಕರಿಗೆ ಜೀವನ ಭದ್ರತೆ ಒದಗಿಸುವಂತಹ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಈ ಯೋಜನೆಯನ್ನ ರೂಪಿಸಿ ಅನುಷ್ಠಾನಕ್ಕೆ ತಂದಿದೆ. ಆರ್ಥಿಕವಾಗಿ ಹಿಂದುಳಿದ ಪತ್ರಿಕಾ ಕಾರ್ಮಿಕರು ಅಸಂಘಟಿತರಾಗಿದ್ದು, ಇವರಿಗೆ ಈವರೆಗೂ ಯಾವುದೇ ವಿಮಾ ಯೋಜನೆಗಳು ಇರಲಿಲ್ಲ. ನಾನು ಕಥೆ ಹೇಳಿದ್ನಲ್ಲ, ಆ ಕಥೆ ಲಕ್ಷಾಂತರ ಪತ್ರಿಕಾ ವಿತರಕರಿದ್ದಾಗಿತ್ತು. ಆದ್ರೆ ಅವರೆಲ್ಲರಿಗೂ ನೆಮ್ಮದಿಯ ನಿಟ್ಟುಸಿರು ಇವಾಗ. ಈ ಯೋಜನೆಯಿಂದ ದಿನಪತ್ರಿಕೆ ವಿತರಣೆ ಮಾಡೋರಿಗೆ 2 ಲಕ್ಷ ಅಪಘಾತ ವಿಮೆ ಮತ್ತು 1 ಲಕ್ಷದವರೆಗೆ ಅನಾರೋಗ್ಯದ ಸಂದರ್ಭದಲ್ಲಿ ಆಸ್ಪತ್ರೆ ವೆಚ್ಚಗಳ ಮರುಪಾವತಿ ಮಾಡಲಾಗುತ್ತೆ. ಈ ಯೋಜನೆ ಸೌಲಭ್ಯ ಪಡಿಬೇಕು ಅಂತಂದ್ರೆ 16 ರಿಂದ 70 ವರ್ಷದ ಒಳಗೆ ನೀವಿರಬೇಕು. ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗುತ್ತೆ. ವಿಶೇಷ ಸೂಚನೆ ಏನ್ ಗೊತ್ತಾ? ಆದಾಯ ತೆರಿಗೆ ಪಾವತಿದಾರರು ಆಗಿರಬಾರದು. ವಿಶೇಷವಾಗಿ ಈ ಶ್ರಮ್ ಪೋರ್ಟಲ್ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಅಂತ ನೋಂದಣಿಯಾಗಿರಬೇಕು. ಇದಿಷ್ಟು ನೀವು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಯೋಜನೆಯ ಲಾಭ ಖಂಡಿತವಾಗಿ ನೀವು ಪಡಿಬಹುದು. ಸರ್ಕಾರಕ್ಕೊಂದು ಥ್ಯಾಂಕ್ಸ್ ಹೇಳ್ತಾ ನಮಗೂ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಬೇರೆ ಪೇಪರ್ ಬಾಯ್ಗಳಿಗೆ ಆದಷ್ಟು ಬೇಗ ಶೇರ್ ಮಾಡಿ. ನಮಸ್ಕಾರ.